ಹಾಯ್ ಹಲೋ, ನನ್ನ ಶ್ರೀ ಶುಭ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರುಚಿಯಾದ ಆರೋಗ್ಯಕರವಾದಂತಹ ಹಾಲಿನ ಗಿಣ್ಣು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗಿಣ್ಣಂದರೆ ಯಾರಿಗಿಷ್ಟ ಇಲ್ಲ? ಹಸು ಕರುವನ್ನು ಹಾಕಿದಂತಹ ಮೊದಲನೇ ದಿನ ಅಥವಾ ಎರಡನೇ ದಿನ, ಮ್ಯಾಕ್ಸಿಮಮ್ ಮೂರನೇ ದಿನ ಈ ಹಾಲಿನಿಂದ ಗಿಣ್ಣು ಮಾಡಬಹುದು. ಈ ಹಾಲನ್ನು ಇವಾಗ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹೇಗೆ ಮಾಡೋದು ನೋಡೋಣ. ತುಂಬ ವೆರೈಟೀಸಲ್ಲಿ ಮಾಡ್ತಾರೆ, ಬಟ್ ನಾವು ಮಾಡುವಂತಹ ಪ್ಯಾಟ್ರನ್ನ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್. ಇದಕ್ಕೆ ಜಜ್ಕೊಂಡಿರುವಂಥ ಬೆಲ್ಲವನ್ನು ಹಾಕಬೇಕು. ತುಂಬ ಸಿಹಿ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕಿ, ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ. ಈ ಬೆಲ್ಲ ಹಾಕಿದ್ಮೇಲೆ ಇದು ಒಡೆಯಲಿಕ್ಕೆ ಶುರುವಾಗುತ್ತೆ ನೋಡಿ. ಈಗ ಹಾಲು ಒಡಿತಾ ಇದೆ. ಹೀಗೆ ಗರಿಣೆ ಬರುತ್ತಲ್ಲ, ಇದೊಂಥರ ಖೀರ್ ಥರ ಆಗುತ್ತೆ. ಕೆಲವರು ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಕೇಕ್ ಥರ ಮಾಡ್ತಾರೆ, ಇಡ್ಲಿ ಥರ ಮಾಡ್ತಾರೆ. ನಮ್ಮಲ್ಲಿ ಈ ಥರ ಪಾಯಸದ ಥರ ಮಾಡ್ತೀವಿ. ಇನ್ನೂ ಚೆನ್ನಾಗಿ ಒಡಿಲಿ. ಕುದೀತಾ ಇದೆ. ಈಗ ಒಡಕ್ಲು ಆಗಿದೆ. ನೀರಿನಂಶ ಕೂಡ ಇದೆ. ಇಷ್ಟು ಕನ್ಸಿಸ್ಟೆನ್ಸಿ ಬೇಕಂದರೆ ಹೀಗೆ ಉಳಿಸ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ತರಿ ನಾವು ಗೊಜ್ಜು ಅವಲಕ್ಕಿಗೆ ಮಾಡ್ತೀವಲ್ಲ, ತರಿ ಆ ಥರ ಅವಲಕ್ಕಿಯನ್ನು ಹಾಕ್ಬೋದು. ತರಿ ಮಾಡ್ಕೊಂಡಿರುವಂಥ ಸ್ವಲ್ಪ ಒಂದು 4-5 ಸ್ಪೂನ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೇಂಜ್ ಆಗುತ್ತೆ. ಇದಕ್ಕೆ ತುಂಬ ತೆಂಗಿನ ತುರಿ ಬೇಕು. ಬಾಯಿಗೆ ತೆಂಗಿನ ತುರಿ ಸಿಕ್ಕಿದ್ರೆ ಅದೊಂಥರ ಚೆನ್ನ. ತೆಂಗಿನ ತುರಿಯನ್ನು ಹಾಕೋಣ. ತೆಂಗಿನ ತುರಿ ಎಷ್ಟು ಹಾಕಿದರೂ ಅಷ್ಟು ರುಚಿಯಾಗೇ ಇರುತ್ತೆ. ಹಸು ಕರುವಿಗೆ ಜನ್ಮ ಕೊಟ್ಟ 1-2-3 ದಿವಸಗಳ ಈ ಹಾಲು ಏನಿದೆ, ಸಾಧಾರಣವಾದ ಹಾಲಿಗಿಂತ 100 ಪಟ್ಟು ಉತ್ತಮವಾದ ಅಂಶಗಳು ಇದರಲ್ಲಿದೆ. ಆ್ಯಂಟಿಬಾಡೀಸ್ ಇದೆ ಇದರಲ್ಲಿ. ಯಾವ್ಯಾವ ಥರ ಅಂದರೆ IgG, IgA, IgM ಅಂತಾರಲ್ಲ, ಆ ರೀತಿಯ ಆ್ಯಂಟಿಬಾಡೀಸ್ ಇದೆ. ಇಡೀ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ಬೂಸ್ಟ್ ಮಾಡುವಂತಹ ಶಕ್ತಿ ಇದೆ ಇದಕ್ಕೆ. ಹಾಗಾಗಿ ನನಗನ್ಸುತ್ತೆ ಕರುಗಳು ಒಂದು ದಿವಸದಲ್ಲೇ ಜಿಗಿಲಿಕ್ಕೆ ಶುರು ಮಾಡ್ತದೆ ಅಂತ. ಯಾಕೆಂದರೆ ಮನುಷ್ಯರು ಮಕ್ಕಳು ಸುಮಾರು 5 ತಿಂಗಳು, 6 ತಿಂಗಳು, 7 ತಿಂಗಳು, 10 ತಿಂಗಳು ಹೀಗೆ ನಿಧಾನಕ್ಕೆ ಮುಗುಚ್ಕೊಂಡು ಕೂತ್ಕೊಂಡು ಎದ್ದು ನಡೆಯೋದು. ಆದರೆ ಕರು ಹಾಕಿ ಒಂದು 3-4 ಅವರ್ಸು ಅಥವಾ ಒಂದು ದಿನದಲ್ಲೇ ಎದ್ದು ನಿಂತು ಜಿಗಿಲಿಕ್ಕೆ ಶುರು ಮಾಡ್ತದೆ. ಇದಕ್ಕೆ ಕಾರಣ ಬಹುಶಃ ಈ 100 ಪಟ್ಟು ಹೆಚ್ಚು ಇರುವಂತಹ ಶಕ್ತಿ ಅಂತ ಕಾಣಿಸುತ್ತೆ. ಒಂಥರ ಸ್ವಲ್ಪ ತಿಕ್ಕಾಗಿರುತ್ತೆ, ಲೋಯಿಶ್ ಆಗಿರುತ್ತೆ. ನ್ಯೂಟ್ರಿಷಿಯನ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂದರೆ 5 ಟೈಮ್ ಪ್ರೋಟೀನ್ ಜಾಸ್ತಿ ಇರುತ್ತೆ. ವಿಟಮಿನ್ ಎ 10-15 ಟೈಮ್ ಜಾಸ್ತಿ ಇರುತ್ತೆ ನಾರ್ಮಲ್ ಹಾಲಿಗಿಂತ. ಸದಾ ತಿನ್ನೋಕ್ಕಾಗಲ್ಲ, ಬಟ್ ವೆರಿ ಟೇಸ್ಟಿ, ಈಸಿ, ಕ್ವಿಕ್ ರೆಸಿಪಿ. ಈಗ ಒಲೆಯನ್ನು ಆಫ್ ಮಾಡಿ ರುಚಿಗೆ, ಘಮಕ್ಕೆ, ಆರೋಗ್ಯಕ್ಕೆ ಬೇಕಾಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ಮುಗ್ದೇ ಹೋಯಿತು ಗಿಣ್ಣು. ನಾವು ಬೇರೆ ಸಿಹಿಗಳಿಗೆ ಮಾಡುವ ಹಾಗೆ ಟಾಪಿಂಗು, ಡ್ರೈ ಫ್ರೂಟ್ಸ್, ಒಗ್ಗರಣೆ ಯಾವುದು ಬೇಕಾಗಿಲ್ಲ. ಇದೇ ಬಹು ನ್ಯಾಚುರಲ್ ಆಗಿರುವಂತಹ ಟೇಸ್ಟು, ಸೂಪರ್ ಸುಪ್ರೀಮ್ ಆಗಿರುವಂಥ ಈ ಗಿಣ್ಣನ್ನು ತಿನ್ನೋಣ ಬನ್ನಿ.